ಬಿಡುಗಡೆ ಆಯಿತು. ಆದರೆ ಕಪಾಲ ಬೊಬ್ಬೆ ಹೊಡೆಯುತ್ತಾ ಉಂಟು. ಅದಕ್ಕೆ ರಕ್ತ ರಕ್ತ ಎಷ್ಟು ಕುಡಿದು ಸಾಕಾಗುವುದಿಲ್ಲ. ಇನ್ನೂ ಬೇಕಂತೆ. ಕಪಾಲವೇ, ನೀನು ಕಾಲ ಕಾಯಬೇಕು. ಭವಿಷ್ಯದಲ್ಲಿ ಅಂದ್ರೆ ಯುಗಾಂತ ಆಗುವಾಗ ನಿನಗೆ ವ್ಯವಸ್ಥೆ ಆಗುತ್ತದೆ. ನೀನು ಹೋಗಿ ಕುರುಕ್ಷೇತ್ರದಲ್ಲಿ ಕುಳಿತುಕೊಳ್ಳು. ಕೇಳಿಸ್ತಾ? ಅದು ಧರ್ಮಕ್ಷೇತ್ರ. ಧರ್ಮಕ್ಷೇತ್ರವೇ ಕುರುಕ್ಷೇತ್ರ ಆಗುತ್ತದೆ, ಅಥವಾ ಕುರುಕ್ಷೇತ್ರ ಧರ್ಮಕ್ಷೇತ್ರವೂ ಹೌದಲ್ಲ. ಅಲ್ಲಿ ಭವಿಷ್ಯದಲ್ಲಿ ಯುಗಾಂತ ಆಗುವಾಗ ರಕ್ತಪಾತ ಆಗುವುದಕ್ಕುಂಟು. ಈ ಲೋಕ ಕೊನೆಯ ಅಂಚಿಗೆ ತಲುಪುವಂತ ಹಾಗೆ ಧರ್ಮಕ್ಷೇತ್ರದಲ್ಲೇ ಕುರುಕ್ಷೇತ್ರ. ಆದ್ದರಿಂದ ರಕ್ತ ನಿನಗೆ ಸಿಗುತ್ತದೆ. ಈ ನಾಡನ್ನು ಸ್ವಾಧೀನಪಡಿಸಿಕೊಂಡೆ. ತೇಜಾವತಿಪುರ ಅಂತ ನಾಮಕರಣವನ್ನು ಮಾಡಿದೆ. ಈ ನಾಡಿನ ಪ್ರಜಾವರ್ಗವನ್ನು ಮಕ್ಕಳೋಪಾದಿಯಾಗಿ ಪಾಲಿಸ್ತಾ ಇದ್ದೇನೆ. ಈ ಪ್ರಜೆಗಳು ಹೇಳುವಂತ ಮಾತನ್ನು ಕೇಳಿಸ್ತಿದ್ದೇನೆ. ರಾಜ ಪ್ರತ್ಯಕ್ಷ ದೇವತಃ ನಮ್ಮ ಅರಸ ತೇಜಾವತಿಯ ಮಹಾರಾಜ ಭೃಗು ಮಹಾರಾಜ ಅವರು ಸಾಕ್ಷಾತ್ ಆಡಳಿತ. ಎಲ್ಲರೂ ಕ್ಷೇಮದಲ್ಲಿ ಇದ್ದಾರೆ. ಈ ಪದವಿ ದೊರೆಯಬೇಕಿದ್ದರೂ ಇದಕ್ಕೊಂದು ಹಿನ್ನೆಲೆ ಉಂಟಂತೆ. ಪ್ರಾಜ್ಞರು ಆಡಿದಂತಹ ಮಾತು ಪದವಿ ಪೂರ್ವ ಪುಣ್ಯಾನ. ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪುಣ್ಯದ ವಿಶೇಷತೆ ಇಲ್ಲದಿದ್ದರೆ ಒಬ್ಬರಿಗೆ ನಾಯಕತ್ವ ಅದು ಸಿಗುವುದಕ್ಕೆ ಸಾಧ್ಯವಿಲ್ಲ. ಒಂದು ನಾಡನ್ನು ಪಾಲಿಸುವಂತಹ 10 ಮಂದಿಯನ್ನು ಕೇಳುವಂತಹ ಒಬ್ಬ ಯಜಮಾನ ಅಲ್ಲ, ಮನೆಗೆ ಒಬ್ಬ ಯಜಮಾನ ಆಗಬೇಕಿದ್ರು ಹಿಂದಿನ ಜನ್ಮದ ಪುಣ್ಯದ ವಿಶೇಷ ಫಲ ಬೇಕು. ಯಾವ ಜನ್ಮದಲ್ಲಿ ಆರ್ಜಿಸಿದ ಪುಣ್ಯ ಫಲವೋ ಏನೋ ತೇಜಾವತಿಯ ಮಹಾರಾಜನಾಗಿ ಈ ನಾಡನ್ನು ಪರಿಪಾಲಿಸುತ್ತಿದ್ದೇನೆ. ಎಲ್ಲರೂ ಕ್ಷೇಮ ಎಂಬಲ್ಲಿಗೆ ಸಂತೋಷ. ಯಾರಂತೆ
ಇಲ್ಲ ಇಲ್ಲ ನಿಮಗೇನಾದ್ರೂ ರೋಗ ಬಡಿಯುತ್ತ? ಸದ್ಯದ ಮಟ್ಟಿಗೆ ಯಾವುದೂ ಇಲ್ಲ ಒಡೆಯ. ಇಷ್ಟೊಂದು ಅಳುತ್ತಾ ಹೆದರುತ್ತಾ ಬರಬೇಕಿದ್ದ ಒಂದು ಕಾರಣ ಬೇಕಲ್ಲ. ನೀವು ಅವರಲ್ವಾ? ಅವರೇ 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 ನಾನು ಕಡ್ಲೆ. ಯಾವ ಕಡ್ಲೆ ಇಷ್ಟು ದೊಡ್ಡದುಂಟ? ಅವರ ಕಡಲೆ ಬೆಂಡೆಕಾಯಿ ಕೇಳಿದ್ದಲ್ಲ. ಮತ್ತೆ ಅವರೆಂದು ನೀವು ಗಿರಿಜನರು, ಅದೇ ಅವರೇ 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 ಗಿರಿವಾಸಿಗಳು. ಅಲ್ಲಿರುವವರೇ. ಏನಾಯ್ತಪ್ಪ? ದೊರೆಗಳೇ ಅದು ಸಂಸ್ಕಾರ ಇಲ್ಲದವರು ಪದೇ ಪದೇ ನಮಸ್ಕಾರ ಮಾಡುದು. ಹೌದಾ? ಸಂಸ್ಕಾರ ಇದ್ದವರು ನಮಸ್ಕಾರ ಮಾಡುದಿಲ್ವಾ? ಪರಿಚಿತರು ಎದುರು ಸಿಕ್ಕಿದಾಗ ಹಿರಿತನವನ್ನು ಗುರುತಿಸಿ ನಮಸ್ಕಾರ ಕೊಟ್ಟರೆ ಅವರಿಗೆ ಸಂಸ್ಕಾರ ಚೆನ್ನಾಗಿದೆ ಅಂತ ಲೆಕ್ಕಾಚಾರ. ಅದನ್ನೆಲ್ಲ ನಾವೆಲ್ಲ ಅಪೇಕ್ಷೆ ಪಡುವುದೇ ಇಲ್ಲ ಬಿಡು. ಈಗ ನಿಮ್ಮಿಂದ ಅದನ್ನು ನಾನು ನಿರೀಕ್ಷೆ ಪಡುವುದೂ ಇಲ್ಲ. ಈಗ ನಾನು ಎಂತ ಮಾಡುದು? ಎಷ್ಟು ಬಾರಿ ನಮಸ್ಕಾರ? 2 ಸಲ. ಒಂದೇ ಬಾರಿ ಉತ್ತಮ. ಒಂದು ಸಾಕ? ಈಗ ಅದು ನೈಜ ನಮಸ್ಕಾರ. ಈಗ 2 ಹೆಚ್ಚಾಯ್ತಲ್ಲ ದೊರೆಗಳೇ. ಇನ್ನೊಂದ್ಸಲ ಬರುವಾಗ ಬೀಳುವುದಿಲ್ಲ. ಇನ್ನೊಂದು ಸಲ ಅದು ಬೇರೆ. ಅದು ಬೇರೆ. ಇವತ್ತಿಗೆ ಇಷ್ಟೇ ಸಾಕು. ಒಂದು ದಿವಸಕ್ಕೆ ಒಂದೇ ಸಲ ದೊರೆಗಳೇ. ನಾವು ಪದೇ ಪದೇ ಕಾಲಿಗೆ ಬೀಳುವುದು ಯಾವಕ್ಕೆ? ನೀವೇ ಹೇಳ್ಬೇಕು. ಕಷ್ಟ 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 ಅಂದ್ರೆ 2 ವಿಭಾಗದಲ್ಲಿದೆ. ಯಾವ್ದು? ಒಂದು ಕಷ್ಟ ಪ್ರಾರಬ್ಧದಿಂದ ಬರುವಂತದ್ದು. ಹೌದು. ಇದನ್ನು ನಾವೇ ಮಾಡಿಕೊಳ್ಳುವಂಥದ್ದು. ಇಲ್ಲ, ನನಗೆ ಪ್ರಾರಬ್ಧದಿಂದ ಬಂದದ್ದಿಲ್ಲ. ನನ್ನ ಕುಟುಂಬದವರೆಲ್ಲ ಬೇರೆ ಬೇರೆ ಉದ್ಯೋಗದಲ್ಲಿ ಇದ್ದಾರೆ. ಇದು ನನ್ನ ಸ್ವಯಂ ಇಲ್ಲಪ್ಪ, ಪ್ರಾರಬ್ಧ ಅಂದ್ರೆ ಅಷ್ಟಲ್ಲ ವ್ಯಾಖ್ಯಾನ. ಮತ್ತೆ ಹಿಂದಿನ ಜನ್ಮದಲ್ಲಿ ನೀನು ಏನು ಮಾಡಿದೆ, ಒಳ್ಳೆದನ್ನು ಮಾಡಿದ್ರೆ ಒಳ್ಳೆದನ್ನು ಅನುಭವಿಸ್ತೀಯ, ಕೆಟ್ಟದನ್ನು ಮಾಡಿದ್ರೆ ಕೆಟ್ಟದನ್ನು ಅನುಭವಿಸ್ತೀಯ. ಕ್ರಮವೇ ಹಾಗೆ, ಅದನ್ನು ಪ್ರಾರಬ್ಧ ಅಂತ ಹೇಳುದು. ಹೌದಾ? ದೊರೆಗಳ ಹಿಂದಿನ ಜನ್ಮಕ್ಕೆ ನನಗೆ ಗೊತ್ತಿಲ್ಲ. ಈ ಜನ್ಮದ ಹಣೆ ಬರವೇ ಇನ್ನು ಏನು ಅಂತ ಇನ್ನೂ ಗೊತ್ತಾಗ್ಲಿಲ್ಲ. ಎಷ್ಟೊತ್ತಿಗೆ ಮುಗಿತಾರೆ ಅಂತ ತಲೆ ವಿಷಯಲ್ಲಿ ನಾನಿದ್ದೇನೆ. ಬೆಂಕಿ ಎಲ್ಲ ಮುಗಿಸುವುದಕ್ಕೆ ಹೋದ್ರೆ ಸುಲಭ ಉಂಟು. ಸುಲಭ. ಬೆಂಕಿ ಉರಿಯುತ್ತದಂತ ಗೊತ್ತುಂಟು. ಪರೀಕ್ಷೆ ಮಾಡೋದಕ್ಕೆ ಕೈ ಹಾಕಿದ್ರೆ ಏನಾಗ್ತದೆ? ಕೈ ಹಾಕಿದ್ರೆ ಕೈ ಸುಟ್ಟೋಗ್ತದೆ. ಕಷ್ಟ ಆಯ್ತು, ನನಗೆ ಸಮಸ್ಯೆ ಆಯ್ತು ಅಂತ ಹೇಳ್ಬಾರ್ದು. ಮತ್ತೆ ತಾನೇ ಮಾಡಿಕೊಂಡದ್ದು. ಸ್ವಯಂ ಕೃತಾಪರಾಧ ಅಂತದ್ದೇನಾದ್ರೂ ಮಾಡಿದ್ಯಾ? ಇಲ್ಲಪ್ಪ, ಸ್ವಯಂ ಕೃತಾಪರಾಧ ಏನಿಲ್ಲ. ಅದೇನು? ಇವರನ್ನೆಲ್ಲ ನಂಬಿಕೊಂಡು ನಾನು ಕೂಡ ಒಂದು ಕೃಷಿಗೆ ಅಂತೇಳಿ ಕೈ ಹಾಕಿ ನಾನು ಕೃಷಿಗೆ ಕೈ ಹಾಕುವುದಲ್ಲ, ಮತ್ತೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವುದು. ಕೈ ಹಾಕುದಂದ್ರೆ ಕೈಯಾಗಿ ತೆಗೆಯುವಂತದ್ದ? ಮತ್ತೆ ಉದ್ಯೋಗ ಅಲ್ವಾ? ಕೈ ಇಲ್ಲದೆ ಮತ್ತೆ ಎಂತ ಕೃಷಿ ಮಾಡುದು? ಕರ್ಮ ಭೋಜ್ಯದ ಕೃಷಿ ಮಾಡುದು. ಕೃಷಿಯಲ್ಲಿ ತೊಡಗಿಸಿಕೊಳ್ಳುವುದು. ಕೃಷಿಯಲ್ಲಿ ಅದೇ ನಾನು ತೊಡಗಿಸಿಕೊಂಡು. ನಿನ್ನ ಹಿನ್ನೆಲೆ ಕೃಷಿಕರ ಇರ್ಬೋದೇನು? ನನಗೆ ಅಪ್ಪ ಅಮ್ಮ ಯಾರಿಲ್ಲ. ಅವರು ನನ್ನ ಅಜ್ಜ ಹೋಲಿದ್ದಾರೆ, ತಿಮ್ಮಪ್ಪಣ್ಣ. ಅವರು ನಾವು ಮೊದಲಿಂದಲೂ ಒಟ್ಟಿಗಿದ್ದೇವೆ. ತಿಮ್ಮಪ್ಪಣ್ಣ ಒಂದು ಇದ್ರೆ ನನಗೊಂದು ಬಲ ಇದ್ದಾಗಿ. ಅವರಿಗಿಂತಲೂ ಮೊದಲು ಅವ್ರ ಅಜ್ಜ ಇದ್ರು, ಅಣ್ಣಪ್ಪಣ್ಣ. ಅವರ ಯಾರ್ಯಾರ ಸಂಬಂಧ ಉಂಟು ಯಾರ್ಯಾರು ಹೇಳ್ಬೇಡ, ಅವರಲ್ಲಿ ಸ್ಪಷ್ಟಪಡಿಸಿಕೋ. ಗೊತ್ತಿಲ್ಲ. ಅಣ್ಣಪ್ಪ ಅವರ ಅಜ್ಜ ಇಲ್ಲ, ಊರಿನವರೆಲ್ಲ ಹಾಗೆ ಹೇಳುದು. ಅಣ್ಣಪ್ಪನ ಮಗ ತಿಮ್ಮಪ್ಪ ಅಂತಲೇ ಹೇಳುದಿಲ್ಲ. ಹಾಗಾಗಿ ಸಮಸ್ಯೆ ಇಲ್ಲ. ಅವರಿಗೆ ಬೇಜಾರಿಲ್ಲ, ಹಾಗೆ ಇವರ ಕುಟುಂಬ ಅವರು ನನ್ನನ್ನು ಸಾಕು ಸಲ ಇದ್ರು. ಹಾಗೆ ನಾವು ಒಂದೇ ರೀತಿಯ ಒಳ್ಳೆ ರೀತಿಯಿಂದ ಕೃಷಿ ಮಾಡ್ತಾ ಹೋಗ್ತಾ ಇದ್ದೇವೆ. ಕೃಷಿ ಮಾಡಿ ಒಬ್ಬ ಸೋತ, ಕೃಷಿದೊಬ್ಬ ಸತ್ತ, ಆ ಪ್ರಶ್ನೆ ಈ ನಮ್ಮ ನಾಡಿನಲ್ಲಿ ಈ ಕಾಲದಲ್ಲಿ ಹೇಳಬೇಕೋ ಬೇಡ, ಅದು ಪ್ರಶ್ನೆ ಪ್ರತ್ಯೇಕ. ನನ್ನ ಆಡಳಿತದ ಅವಧಿಯಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತ ನನ್ನ ತೀರ್ಮಾನ ಆಗಿದೆ. ನಿನ್ನೆವರೆಗೆ ಇವತ್ತು ಉಂಟಲ್ಲ ನೋಡಿ. ಏನಾಗಿದೆ? ಏನು ನೋಡಿ, ಅವನ ಮೊಸರು ನೋಡಿದ್ರೆ ಗೊತ್ತಾಗುವುದು. ಪ್ರಜ್ವಲಿಸ್ತಾ ಇತ್ತು. ಇವಾಗ ಹೇಳಿದ್ರೆ ಮನೆಗೆ ಬೆಂಕಿ ಬಿದ್ದದ್ದು. ಮನೆಗೆಲ್ಲ ಅವನ ಮುಖಕ್ಕೆ ಬೆಂಕಿ ಬಿದ್ದಾಗೆ ಕಾಣುತ್ತೆ. ನೀವು
ದುರ್ಭಿಕ್ಷ ಅಂದ್ರೆ ಕೃಷಿಯನ್ನು ನಿಷ್ಠೆಯಿಂದ ಮಾಡಿದ್ರೆ ಆ ನಾಡಿಗೆ ದುರ್ಭಿಕ್ಷ ಬರುವುದಿಲ್ಲ, ನಾಶ ನಷ್ಟ ಎನ್ನುವುದನ್ನು ಹೇಳುವುದು ಅವಶ್ಯಕತೆ ಬರುವುದಿಲ್ಲ. ಸಂಪೂರ್ಣ ತೊಡಗಿಸಿಕೊಳ್ಬೇಕು. ಅಲ್ಪ ಕೃಷಿ, ಅಲ್ಪ ವ್ಯಾಪಾರ, ಅಲ್ಪ ಇನ್ನೊಂದು, ಕೃಷಿ ಭೂಮಿ ಕೈ ಹಿಡಿದಿಲ್ಲ. ಸಂಪೂರ್ಣ ನಮ್ಮನ್ನು ನಾವು ಮಣ್ಣಿಗೆ ಅರ್ಪಿಸಿಕೊಂಡೆವು. ಅದು ಕೊನೆಗಪ್ಪ, ಅದು ಕೊನೆಗೆ ನಿಮ್ಮ ಜೀವನವನ್ನೇ ಅದಕ್ಕೆ ಸಲ್ಲಿಸ್ತಾ ಇದ್ದೀವಿ. ಹೌದು, ಕೃಷಿಗೆ ಸಮರ್ಪಿಸಿಕೊಂಡೆವು. ನೀವು ಹೇಳಿದ ಹಾಗೆ ನಾವು ಎಲ್ಲ ಇನ್ನು ಯಾವುದಾದ್ರೂ ಒಂದು ಕೃಷಿ ಮಾಡುವಂತ ಆಲೋಚನೆ ಮಾಡಿ ಇವರಲ್ಲಿ ಹೋಗಿ ಕೇಳಿದಾಗ ಇವರು ಹೇಳಿದ್ರು, ಈಗ ನಾವು ಭಜನೆ ಮಾಡಿದ್ರೆ ಒಳ್ಳೆಯದು, ಈ ಸಂದರ್ಭದಲ್ಲಿ ಒಳ್ಳೆದಾಗ್ತದೆ. ಈ ಕಾಲದಲ್ಲೆಲ್ಲ ಸದಾ ಕಾಲ ಭಜನೆ, ಅದು ವಿಭಜನೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಭಜನೆಯ ಮೂಲಕ ನಮ್ಮಲ್ಲಿ ಧಾರ್ಮಿಕತೆ ಹೆಚ್ಚಾಗ್ತದೆ. ಭಜನೆ ಮಾಡಿ ದಿನ ಪ್ರತಿ ಸಂತೋಷ, ಭಜನೆ ಮಾಡಿ. ಅದಕ್ಕಿಂತಲೂ ಕುಣಿತ ಭಜನೆ, ಅಲ್ಲಿ ಕುಣಿತ ಭಜನೆ ಮಾಡ್ಲಿಕ್ಕೆ ಆಗ್ತದ? ಅದು ಯಜ್ಞ ಭಜನೆ, ನಗರ ಭಜನೆ ಅದಲ್ಲ. ಸರಕಾರಿ ಭಜನೆ, ಸರಕಾರಿ ಭಜನೆ ಗಿಡದಲ್ಲಿ ಎಲ್ಲೋ ತಲಿದ್ರೆ ಹಿಡು. ಸರ್ಕಾರಿ ಭಜನೆ ಅಲ್ಲ, ತರಕಾರಿಯಲ್ಲಿ ಭಜನೆ. ಭಜನೆ 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 ಅಂತ ಹೇಳ್ತಾನೆ, ಮಾಡಿ ಹೇಳ್ತಾವ. ಭಜನೆ ಮಾಡಿದ್ರಿ. ಮತ್ತೆ ನಾನೊಂದು ಮಾಡಿದೆ. ನಾನು ಅದು ಬ್ರಿಟನ್ ಕಡಲೆ ಮಾಡಿದೆ. ಬ್ರಿಟನ್ ಕಡಲೆ ಹಸಿ ಉಂಟಲ್ಲ, ಬಟಾಣಿ, ಬಟಾಣಿ ಅದಕ್ಕೆ ಕಟ್ಟದಂತ ಸೇರಿಸ್ಬೇಕು. ಬಟಾಣಿ ಅಂತ ಅಷ್ಟೇ. ಮತ್ತೆ ಕಡಲೆ ಅಲ್ಲ, ಬಟಾಣಿ. ಬಟಾಣಿ. ಅದೇ ಬಟಾಣಿ ಮಾಡಿದೆ ನಾನು. ಏನು ಹಸಿರು ಬಂತುಲ್ಲ ಇದೆ, ಆದ್ರೆ ನೋಡ್ಲಿಕ್ಕೆ ಮಾತ್ರ ಕೈಯಲ್ಲಿ ಹಿಡಿಲಿಕ್ಕೆ ಸಿಗುದಿಲ್ಲ. ಅಂದ್ರೆ ಮಾಯದ ಬಟಾಣಿ. ಮಾಯದ ಭಜನೆ ಅಲ್ಲ, ಭಜನೆ ಮಾಡಿ. ಬಟಾಣಿ ಮಾಯ ಆದದ್ದು, ಮಾಯದ ಬಟಾಣಿ ಅಲ್ಲ. ಅದು ಹೇಗೆ ಅಂತೇಳಿ ಮತ್ತೆ ಗೊತ್ತಾದದ್ದು ನಮಗೆ. ಮತ್ತೆ ಅವರು ಕೃಷಿ ಮಾಡಿದ್ರು. ನಾನು ಮತ್ತೆ ಪುನಃ ಮಾಡಿ, ಪುನಃ ಮಾಡಿ, ಪುನಃ 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 ಮಾಡಿದ್ರೆ ಇವ್ರು ಪುನಃ ಯಾವುದು ಮಾಡಿದೆ? ಈಗ ಎಲ್ಲವರು ಹೊಸತು ಕೃಷಿ ಮಾಡ್ತಾರೆ. ಹೊಸತನ್ನು ಮಾಡುವುದಲ್ಲ. ನಮ್ಮ ಪರಂಪರೆಯಲ್ಲಿ ಹಿಂದಿನಿಂದ ಬಾರದಿರುವಂತಹ ಕೆಲವು ಹಣ್ಣುಗಳನ್ನು ನಾವು ಬಿಟ್ಟು ದೂರ ಹೋಗಿದ್ದೇವೆ. ಆದ್ರಿಂದ ಈ ಸಲ ನಾವು ಹೊಲಸು ಮಾಡುವಂತ ಇವನ ಮನೆ ಹಿಂದುಗಡೆ ಹೋಗಿ ಹೊಲಸು ಮಾಡಿ. ಅಲ್ಲಿ ಮಾಡಿದ್ದು ಮಾತ್ರ ಅಲ್ಲ, ಇಲ್ಲೂ ಮಾಡ್ತಾ ಇದೀಯ ನೀನು ಅದನ್ನೇ. ಇಲ್ಲ, ಅವನು ಹೊಲಸು ಒಳ್ಳೆದು. ಏನು ಪರಿಮಾಣ ಅವಿವೇಕಿಗಳೇ, ಆ ಹೊಲಸಿನ ಬಗ್ಗೆ ಬರೋಣ ಇಲ್ಲಿ. ಒಂದ್ಸಲ ತಿಂದು ನೋಡಿ. ಎಷ್ಟು ಸಿಹಿ ಉಂಟು. ಅದು ಎಳಿಬೇಕು, ಹೀಗೆ ಒತ್ತಕ್ಕೆ ಬರ್ತದೆ. ಎಂತ ಬತ್ತೆ ಬತ್ತೆ ಹೊಲಸು ಮುಳ್ಳು ಮುಳ್ಳು ಇರ್ತದೆ. ಏ ಪಾಪಿಗಳೇ, ಅದು ಹೊಲಸ ಅಲ್ವೋ? ಮತ್ತೆ ನಿಮ್ಮ ಬಾಯಿಗೆ ಸಿಕ್ಕಿ ಅದು ಹೊಲಸ, ಅದು ಹೊಲಸು. ಹಳಸು ಹಳಸು ಹಲಸು ಮತ್ತೊಂದು ಹೊಲಸಲ್ಲದೆ, ಅದನ್ನು ಹಲಸು ಅಲ್ಲ, ಹಲಸು. ಹಳಸು ಅದನ್ನು ಮಾಡಿದೆವು. ಆಮೇಲೆ ಬೇರೆ ಬೇರೆ ತರಕಾರಿ ಎಲ್ಲ ಮಾಡಿದೆವು. ತೆಂಗು, ಕಂಗು, ಬಾಳೆ, ಬಾಳೆ ಬಾಳೆ ಅದು ಎಲ್ಲ ತರಕಾರಿ ಗೆಡ್ಡೆ ಗೆಣಸುಗಳನ್ನೆಲ್ಲ ಮಾಡಿದ್ದೆವು. ಗೆಜ್ಜೆ ಗೆಣಸಲ್ಲ, ಗೆಜ್ಜೆ. ಅದೆಲ್ಲ ತರಕಾರಿಗೆ ಸಂಬಂಧಪಟ್ಟಂತೆ ಮಾಡಿದ್ದೀರಿ. ಮಾಡಿದ್ದೀವಿ. ಭತ್ತ ಅಯ್ಯೋ ಮಾಡಬೇಕು, ಮಾಡಬೇಕು. ಅದು ನಾವು ತಿನ್ನುವ ಆಹಾರ. ಹೌದು ಅನ್ನಪೂರ್ಣೇಶ್ವರಿ ನೆಲೆಯಾಗಿ ನಿಂತಹ ಆ ಆಹಾರ ಯಾವಾಗ ಅದರಿಂದ ಹಿಂದೆ ಬಂದರು, ಬಂದರು. ಭೂದೇವಿಯ ಶಾಪ ಎಲ್ಲಿಗೂ ತಟ್ಟಿದೆ. ತಟ್ಟಿದೆ. ಈ ಮಾರಕ ಕಾಯಿಲೆ ಎಲ್ಲ ಬರ್ತದಲ್ಲ, ರೋಗ, ಹೌದು. ಅದಕ್ಕೆಲ್ಲ ಕಾರಣ ಅದೇ. ಅನ್ನಪೂರ್ಣೇಶ್ವರಿಯನ್ನು ದೂರ ಮಾಡಿದ ಪರಿಣಾಮ. ನೀವು ಅದನ್ನು ಮಾಡಿ. ನಾನು ಎಲ್ಲಿ ಮಾಡಿದ್ದೆ ಅಲ್ಲಿ? ನಾನು ರಾಜಬೀದಿಯಲ್ಲಿ ಮಾತಾಡ ಬೀದಿಯಲ್ಲಿ ಆಧುನಿಕ ಕೃಷಿಯ ಅಲ್ಲ ಅಲ್ಲ, ಮತ್ತೆಂತ ಸಾಯುದು? ಬೇರೆ ಎಲ್ಲಿ ಜಾಗ ಇಲ್ಲ. ಜಾಗ ಇಲ್ಲದಿದ್ದರೆ ನನ್ನನ್ನು ಕೇಳಬೇಕು. ಹೌದು. ನಾನು ಕೊಡುವ ರಾಜ್ಯ ಬೀದಿಯಲ್ಲಿ ಭತ್ತವನ್ನು ಮಾಡಿದ್ರೆ ಅದು ಉಳಿದಿತ್ತ ಉಳಿಲಿಕ್ಕಿಲ್ಲ. ಹೇಗೆ ಉಳಿದು? ಹಾಗಾದ್ರೆ ನಾನು ಇನ್ನು ಮುಂದೆ ಮತ್ತೆ ನಿಮಗೆ ಏನಾಯ್ತು? ಇವರು ಹೊಸ ಮುಖದಾಗಿ ಮಾತಾಡಿದ್ರೆ ಮಾತಾಡಿ. ಅಲ್ಲಿ ಮಾತಾಡ್ತೀನಿ ಮಾರೆ, ಅವರೇ ತಿರುಗಿ ಬಂದು ಮಾತಾಡಲಿಕ್ಕೆ ಸಂಕಟ. ಎಷ್ಟು ಹೊತ್ತು ಚೊರೆ ಹೊಡಿಲಿಕ್ಕೆ ಅದು ಮತ್ತೆ ಹೋಗಿ ಅಂತ ಹೇಳ್ಬಾರ್ದು. ಯಾವಾಗ? ಹೋದೆವು ನಾವು. ಯಾವಾಗ? ಅವನೊಂದು ಅಕ್ಷರ ಮಾತಾಡಿಸಿ ಮಾತಾಡಿಸ್ಲಿಲ್ಲ ಅಂತ ಹೇಳ್ಬೋದು. ಎದುರು ಮಾಡಿದ್ರೆ ಹೇಳಿ. ಎಂತದ್ದು? ಇವರ ತೋಟಕ್ಕೆ ನೀರು ಬಿಟ್ಟರು. ನನ್ನ ತೋಟಕ್ಕೆ ನೀರು ಬಿಟ್ಟದ್ದು. ತೋಟಕ್ಕೆ ನೀರು ತೋಟಕ್ಕೆ ಬಿಡುದು, ತಲೆಗೆಲ್ಲ ತೋಟಕ್ಕೆ ನೀರು ಬಿಡಬೇಕು. ತನಿಗೆ ನೀರು ಬಿಡ್ಲಿಕ್ಕೆ ಉಂಟು, ಅದು ನಾಡಿದ್ದು ಆಯ್ತಾ? ನೀನೇನು
ನಿಮಗೋಸ್ಕರ ಈ ಸಲ ನಾವೊಂದು ಕಾಣಿಕೆ ಕೊಡಬೇಕು ಅಂತೇಳಿ ಮೂಸುಂಬೆ ಮೂಸುಂಬೆ ಅದನ್ನು ಮಾಡಿದ್ದೇವೆ ಮೂಸುಂಬೆ ಮೂಸುಂಬೆ ಮೋಸುಂಬಿ ಅಂಬಿ ಉಂಟಲ್ಲ ಅದೇ 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 ಅದು ಸಣ್ಣದು ಮೂಸು. ನೀನು ಹೇಳಿದ್ದು ಸರಿಯಲ್ಲ, ಅವ ಹೇಳಿದ್ದು ಸರಿಯಲ್ಲ. ಮತ್ತೆ ಸರಿ ಮೂಸಂಬಿ. ಮೂಸಂಬಿ ಮೂಸಂಬಿ ಅಲ್ಲ, ಮೂಸಂಬಿ. ಮೂಸಂಬಿ ಗೊತ್ತಾಯ್ತಲ್ಲ? ಅಂಬಿ ಉಂಟಲ್ಲ ಗೊತ್ತಾಯ್ತು. ಅಂಬಿ ಉಂಟಲ್ಲ ಅಂಬಿ ಅಲ್ಲ, ಅದು ಒಟ್ಟು ಒಂದು ಹೆಸರು. ನಾನು ಹೇಳಿದ್ದು ಬೇರೆ ಬೇರೆ ಮಾಡಬೇಡ. ನಾನು ಹೇಳಿದ್ದು ಸರಿಯಲ್ಲ. ಮೂಸುಂಬೆ ಅಲ್ಲ, ಮೂಸಂಬಿ. ಅವತ್ತು ಸಂಬಿ ಮಾಡಿದೆ, ಅದು ಒಳ್ಳೆಯ ರೀತಿಯಿಂದ ಬಂದಿದೆ. ಅದೇ ನೋಡ್ಲಿಕ್ಕೆ ಇಂಥದ್ದೇ ಆಗುತ್ತೆ ಉಂಟು ದಿವಸ. ಅವ್ರು ನೀನೇನು ಎಲ್ಲ ಅವರು ಹೇಳುತ್ತೆ, ನಾವೆಲ್ಲ ಕೃಷಿ ಮಾಡಿದ್ದು ಸಮಸ್ಯೆ ಅಂತ ಅವರು ಹೇಳುತ್ತಾರೆ. ಅದನ್ನು ಮಾಡಿ. ನಿರ್ಭೀತರಾಗಿ ರೈತನೊಬ್ಬನ ಕಣ್ಣೀರು ಈ ಭೂಮಿಗೆ ಬಿದ್ದರೆ ಅಲ್ಲಿಗೆ ಸರ್ವನಾಶ ಅಂತ ಲೆಕ್ಕಾಚಾರ. ರೈತನೇ ರೈತ ದೇಶದ ಬೆನ್ನೆಲುಬು ಅಂತ ಹೇಳುವವರು ನಾವು. ಈಗ ರೈತನಿಗೆ ಬೆನ್ನೆಲುಬು ಮುರಿದೋಗಿದೆ. ಅವನ ಕಷ್ಟ ಕಾರ್ಪಣ್ಯವನ್ನು ನಿವಾರಿಸಬೇಕಾದವರು ಅಧಿಕಾರ ಪೀಠದಲ್ಲಿ ಕುಳಿತವನ ಧರ್ಮ ಕರ್ತವ್ಯ. ಯಾವ ನಾಡಿನಲ್ಲಿ ರೈತ ಕಣ್ಣೀರ್ಗರೈತಾನೋ ಆ ನಾಡಿಗೆ ಏಳಿಗೆ ಇಲ್ಲ. ಅರಸನಾದ ಪದಚ್ಯುತಗೊಳ್ಳಲೇಬೇಕು. ನಿಮ್ಮ ನಾಶ ನಷ್ಟದ ವಿಚಾರಗಳನ್ನು ನಾನು ಕೇಳಿದೆ. ನನಗೆ ತುಂಬಾ ಖೇದವಾಗ್ತಾ ಇದೆ. ಇಂತಹ ಸ್ಥಿತಿ ನಿಮಗೆ ಯಾರನ್ನ ಬಂತು, ಯಾಕೆ ಬಂತು ಎನ್ನುವುದನ್ನು ವಿಶ್ಲೇಷಣೆ ಮಾಡೋದು ಅವಶ್ಯಕತೆ ಇಲ್ಲ. ಅಪರಾಧ ನನ್ನದೂ ಇದೆ ಇದರಲ್ಲಿ. ಕಾಡಮೃಗಗಳ ಹಾವಳಿ ಎನ್ನುವುದು ಸ್ಪಷ್ಟವಾಯಿತು. ಬೇಟೆಯಾಡುವುದರ ಮೂಲಕ ದುಷ್ಟ ಮೃಗಗಳನ್ನು ನಿಗ್ರಹಿಸಿ ನಿಮಗೆ ರಕ್ಷಣೆಯನ್ನು ಒದಗಿಸಿಕೊಡ್ಬೇಕಾದವ ನಾನು. ದೂರು ಬಂದಾಗ ಅವನಲ್ಲಿ ಹೋಗಿ ಕೇಳಿ, ಆತನಲ್ಲಿ ಮಾತಾಡಿಸಿ, ಅಲ್ಲಿಗೊಂದು ಮನವಿ ಕೊಡಿ. ಆ ಮನವಿ ಏನಾಯ್ತು ಅಂತ ವಿಚಾರಣೆ ಮಾಡಿ ಅಂತ ಹೇಳುವ ಅವ ಅಧಿಕಾರ ಪೀಠದಲ್ಲಿ ಇದ್ದರೂ ಅವ ಸತ್ತಂತೆ. ಅತ್ತಾಗೆ ಅಂತಹ ಸ್ಥಿತಿ ನನ್ನ ಆಡಳಿತದಲ್ಲಿ ಬರಬಾರದು, ಬರಲಾರದು. ವಿಶ್ವಾಸ ತಡೆಯಿರಿ. ಕೃಷಿಯ ಬಗ್ಗೆ ಅಪಾರವಾದಂತಹ ನನಗೆ ಶ್ರದ್ಧೆ ಇದೆ. ಕೃಷಿಕರಿಂದಾಗಿ ಈ ನಾಡು ಇಂದು ಉಚ್ಛ್ರಾಯ ಸ್ಥಿತಿಯಲ್ಲಿದೆ. ಈ ಮಣ್ಣಿಗೆ ಲೋಪ ದೋಷ ಆಗದಂತೆ ರಕ್ಷಣೆ ಮಾಡುವಂತಹ ಹೊಣೆಗಾರಿಕೆ ಉಳ್ಳವನಾಗಿ ನಿಮಗೆ ಧೈರ್ಯದ ಮಾತನ್ನು ಹೇಳ್ತಿದ್ದೇನೆ. ಇಂದಿನಿಂದ ನಮಗೆ ಏನೆಲ್ಲ ನಷ್ಟ ಆಗಿದೆಯೋ ಅದಕ್ಕೆ ಪರಿಹಾರ ಸಾಗರದೋಪಾದಿಯಲ್ಲಿ ಪರಿಹಾರಕ್ಕೆ ಸಾಗರಕ್ಕೆ ಹೋಗಿ ಬರಬೇಕು. ಸಾಗರೋಪಾದಿಯಲ್ಲಿ ಅಂದ್ರೆ ರೈತರ ಮುಖದಲ್ಲಿ ಸಂತೋಷ ಮೂಡಬೇಕು. ಹಾಗೆ ಆ ನಾಡು ಸಮೃದ್ಧಿ ಆಯ್ತು ಅಂತ ಲೆಕ್ಕಾಚಾರ. ಯಾರಾದ್ರೂ ನಿಮಗೆ ಸಾಲ ಕೊಟ್ಟಂತಿದ್ರೆ, ಸಾಲ ಉಂಟಾ? ಸಾಲ ಇದ್ದಾರೆ. ಸಂಪೂರ್ಣ ಮನ್ನಾ. ಸಾಲ ಸಂಪೂರ್ಣ ಮನ್ನಾ. ಹಾಗಾದ್ರೆ ಕೃಷಿ ಸಾಲ ಮನ್ನಾ. ಇದು ಮನೆ ಸಾಲ ಮನ್ನಾ ಮಾಡ್ತೀರಾ? ನನ್ನೊಂದು 10 ಲಕ್ಷ ಉಂಟು. ಕೊಟ್ಟವ ಏನು ಹೇಳ್ತಾರೆ ಅಂತ ಕೇಳಿಕೊಂಡು 15 ವರ್ಷ ಇಲ್ಲಿಂದ ರಾಜ ಭಂಡಾರದಿಂದ ಏನು ನಿಮಗೆ ಸಿಕ್ಕಿದೆಯೋ ಅದನ್ನೆಲ್ಲ ಮನ್ನಾ ಮಾಡಿದ್ದೇನೆ. ಸಂತೋಷದಲ್ಲಿ ಇರಬೇಕು. ನಿಮ್ಮ ಸಂತೋಷವೇ ನನ್ನ ಸಂತೋಷ ಅಂತ ಭಾವಿಸ್ತೇವೆ. ನಾನು ಭೇಟಿಗೆ ನಾನು ಬರುವುದಲ್ಲ. ಪ್ರಬುದ್ಧರಾದಂಥ ನನ್ನ 2 ಮಕ್ಕಳಿದ್ದಾರೆ. ಎಡ ಬಲ ಭುಜದಂತಿರುವರು ಸತ್ಯ ಸೂರತ ಮತ್ತು ಸತ್ಯಶೇಖರ್ ಅಂತ ಅವರ ಹೆಸರು. ಯುವಕರಿದ್ದಾರೆ. ಭಾವಿ ಮಹಾರಾಜರಾಗುವಂತ ಅರ್ಹತೆ ಉಳ್ಳವರು. ಅವರನ್ನೇ ಕೇಳಿದರು.
ತೇಜಾವತಿ ಪಟ್ಟಣ ಇಲ್ಲಿಯ ಸರ್ವಾಧಿಕಾರಿಯಾಗಿ ತಾವು ಲಂಘಿಸುತ್ತಾ ಇದ್ದೀರಿ. ಪ್ರಜೆಗಳಿಗೆ ಇಷ್ಟರವರೆಗೆ ಯಾವುದಕ್ಕೂ ಕೊರತೆಯನ್ನು ಮಾಡಿದವರು ನೀವಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಮಕ್ಕಳು ನಾವು ಬೆಳೆದು ದೊಡ್ಡವರಾಗಿದ್ದೇವೆ, ಗುರುಮಠವನ್ನು ಸೇರಿ ಸಕಲ ವಿದ್ಯೆಯನ್ನು ಕಲಿತವರಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ನಮ್ಮನ್ನು ಕಲಿಸಿದಾರಲ್ಲ, ನಮ್ಮಿಂದ ಏನಾಗಬೇಕಪ್ಪ? ಅಪ್ಪಯ್ಯ, ಪಾದಯುಗ್ಮಗಳಿಗೆ ಅಭಿವಾದನೆಗಳು. ಈ ತೇಜಾವತಿಪುರದ ಪೀಠವನ್ನು ಏರಿದಂತಹ ನೀವು ಈ ಕಾಲದಲ್ಲಿ ಮಕ್ಕಳು ಇತ್ತ ಕಡೆಗೆ ಬರಲಿ ಎಂಬಂತಹ ಕರೆಯನ್ನು ಕೊಟ್ಟ ಕೂಡವೇ ಏನೋ ಒಂದು ಅಭಿಲಾಷೆಯನ್ನಿರಿಸಿ ನಿಮ್ಮ ಮಾತನ್ನು ನೆರವೇರಿಸುವಂತಹ ಹಬ್ಬಹಬ್ಬಿಕೆಯಿಂದ ಇತ್ತ ಕಡೆ ಬಂದು ನೋಡಿದೆವಂತಾದ್ರೆ ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ. ಆ ಗೊಂದಲವನ್ನು ನಮ್ಮಲ್ಲಿಯೇ ನೀವು ಹೇಳಿಕೊಡಬೇಕು ಅಥವಾ ನಮಗೆ ಒಂದು ಕಾರ್ಯವನ್ನು ನಿಯೋಜಿಸಬೇಕು ಎಂಬಂತಹ ಭಾವನೆಯಿಂದಲೇ ಕರೆದದ್ದು ಎಂಬುದು ಸ್ಪಷ್ಟವಾಗ್ತಾ ಉಂಟು. ಅಪ್ಪ, ಲೋಕವನ್ನೇ ನಾವು ಜಯಿಸಿದರೆ ಅಥವಾ ಸ್ವರ್ಗ ಲೋಕವನ್ನೇ ಗೆಲ್ಲದೆ ಏನು ನಮ್ಮಿಂದ ಆಗಬೇಕು ಹೇಳಿ? ಇದ್ದರೆ ಇನ್ನೊಬ್ಬರಿಗೆ ಮನಸ್ಸಿಗೆ ನೋವಾಗದ ಹಾಗೆ ನಮ್ಮ ಧರ್ಮ
ನಮ್ಮ ದಾಯವಿರಬೇಕು. ಇನ್ನೊಬ್ಬರಿಗೆ ಸಂತೋಷವನ್ನು ಒದಗಿಸಿಕೊಡುವುದೇ ನಮ್ಮ ಕರ್ತವ್ಯ ಆಗಬೇಕು ಮಕ್ಕಳೇ. ನೋಡಿ ಇಲ್ಲಿ ರೈತಾಪಿ ಒಂದು ಕಣ್ಣೀರು ಕರೀತಾ ಇದ್ದಾರೆ. ನಾವು ಬಂದ ತಕ್ಷಣವೇ ನೋಡಿದೆ. ಅವರ ಶೋಕವನ್ನು ಪರಿಹರಿಸಬೇಕಾದವರು ನಾವಿದ್ದೇವೆ. ಸರಿ, ಈಗ ಶೋಕದ ಮೂಲ ಕಾರಣ ಏನಪ್ಪ? ಅವರು ಬೆಳೆದಂತಹ ಬೆಳೆಗಳಿಗೆ ಕಾಡಿನಲ್ಲಿರುವಂತಹ ದುಷ್ಟ ಮೃಗಗಳಿಂದ ಹಾನಿಯಾಗಿದೆ. ಪರಿಹರಿಸತಕ್ಕಾಗಿ ಬೇಟೆಗಾಗಿ ನಾನು ಹೊರಟು ನಿಂತೆ. ಆವಾಗ ನನಗೆ ಯೋಚನೆ ಬಂತು, ಏನಪ್ಪ? ಇನ್ನು ಉತ್ತರಾಧಿಕಾರಿಗಳ ಆಗುವುದು ಈ ನಾಡಿಗೆ. ಅವರಿಗೂ ಕೂಡ ಅನುಭವ ಬೇಕು. ಕೇವಲ ಓದಿದ್ದು ಅನುಭವ ಸಾಲದು. ಪ್ರಾಯೋಗಿಕವಾಗಿ ಅದನ್ನು ಅನುಭವಿಸಬೇಕಿದ್ರೆ ಅನುಷ್ಠಾನಕ್ಕೆ ತರಬೇಕು. ಪೇಟೆ ಎನ್ನುವುದ್ರ ಬಗ್ಗೆ ನಿಮಗೆ ಪಾಠ ಆಗಿರಬಹುದು. ಸ್ವಯಂ ನೀವು ಅದನ್ನು ಅನುಭವಿಸಿದ್ದೀರಾ? ಇಲ್ವೇ ಇಲ್ಲ. ಅನುಭವಿಗಳಿದ್ದಾರೆ. ಅವರ ಅನುಭವ ಈಗೆಲ್ಲರೂ ತುಪ್ಪ ಹಿಡಿದು ಹೋಗ್ತೇವೆ. ಏನೋ ಅವರ ಜೊತೆಲಿ ಬರುದು ಎಲ್ಲೆಲ್ಲಿ ಹೇಗೆ ಬೇಕಾಗಬೇಕು ಎನ್ನುವುದರ ಪೂರ್ಣ ಪರಿಚಯ ಮಾಡುತ್ತಾ ಚೈತನ್ಯವನ್ನು ಇದು ಇದೆ. ಇವರು ಕೂಡ ಅನುಭವ ಇದೆ. ಹಾಗಾಗಿ ಅವ್ರ ಜೊತೆ ಭೇಟಿ ಏನು ಮಾಡಿರ್ತಾರೆ. ಅಪ್ಪಯ್ಯ, ಮನಪಾದಕಕ್ಕೆ ಬಂದಂತಹ ಕಷ್ಟ ಇದನ್ನು ದೂರೀಕರಿಸುವುದಕ್ಕೆ ಯಾರಿಲ್ಲ ಅನ್ನುವಂತಹ ಯೋಚನೆ ನಿಮಗೆ ಬೇಡ. ನಿಮ್ಮ ಮಕ್ಕಳು ನಾವಿದ್ದೇವೆ. ಅವರ ಕಷ್ಟ ನಮ್ಮ ಕಷ್ಟ. ಹಾಗಾಗಿ ನಿಮ್ಮ ಪರಿಪೂರ್ಣ ಅನುಗ್ರಹ ಉಂಟು ಅಂತಾದ್ರೆ ಅವರ ತೊಂದರೆಯನ್ನು ಆದಷ್ಟು ಶೀಘ್ರ ನಮ್ಮ ಉದ್ದೇಶವಷ್ಟೇ. ನಮ್ಮ ನಾಡಿನಲ್ಲಿ ಯಾರು ಕಣ್ಣೀರು ತೆರೆಯಬಾರದು. ಅವರ ಸಂಕಷ್ಟಕ್ಕೆ ನಾವು ಹಾಗಾಗಿ ನೀವು ಹೋಗ್ತೀರಾ ಜಾಗೃತ ಬಗ್ಗೆ ನಾಡು ಅನುಭವ ಅವನಲ್ಲಿ ಕೇಳಿಕೊಳ್ಳಿ. ನಮಗೆ ಅನುಭವ ಸ್ವಲ್ಪ ಹೌದಾ? ತಿಳುವಳಿಕೆ ಅನುಭವ ಒಟ್ಟು ಮಾಡಬೇಕು. ತಿಳುವಳಿಕೆ ಇದ್ರೆ ಸಾಲದು. ಇವನಿದ್ರೆ ಸಾಕಾಗ್ತದೆ. ಒಂದು ಕೆಲಸ ಮಾಡಿ, ಅತಿ ಶೀಘ್ರವಾಗಿ ಬರಬೇಕು. ಇನ್ನು ಕಾಡು ಸ್ವೇಚ್ಛಾಚಾರ ಅಪ್ಪನ ಅನುಮತಿ ಇದೆ. ತುಂಬ ಹೊತ್ತು ನಿಲ್ಬೇಡಿ. ಕಾರ್ಯ ಆದ ತಕ್ಷಣ ಬನ್ನಿ. ಸಂತೋಷ.
ಬೃಹಸ್ಪತಿ, ವಾಚಸ್ಪತಿ, ದಿಷಣ ಎಂಬ ಹೆಸರುಗಳಿವೆ ಅಂತ ಸಮಸ್ತರಿಗೂ ಗೊತ್ತು ಲೋಕದಲ್ಲಿ. ಆದರೆ ಯಾಕೆ ಈ ಹೆಸರು ಬಂತು ಕೆಲವರಿಗೆ ತಿಳಿದಿರುವುದಿಲ್ಲ. ಅದು ಬೃಹದಾಂಪತಿ ಇತಿ ಬೃಹಸ್ಪತಿ, ಬೃಹತ್ತಾದ ಯೋಗ್ಯತೆಯನ್ನು ಹೊಂದಿದ ಕಾರಣ ಬೃಹಸ್ಪತಿ. ವಾಚಾಂಪತಿ ಇತಿ ವಾಚಸ್ಪತಿ, ವಾಕ್ಚಾತುರ್ಯವನ್ನು ಚೆನ್ನಾಗಿ ಹೊಂದಿ ಮಾತಿಗೆಳಸುವ ಕಾರಣ ನಾನು ವಾಚಸ್ಪತಿ. ಸುರರಿಗೆ ಸಮಸ್ಯೆಗಳು ಹುಟ್ಟಿಕೊಂಡಾಗ ಸಮುಚಿತವಾದ ಸಲಹೆಗಳನ್ನು ಸಮಯೋಚಿತವಾಗಿ ನೀಡುತ್ತಾ ಅವರ ಸಮಸ್ತ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಬಂದವ ನಾನು. ಮುಂದೆಯೂ ನನಗದು ಕರ್ತವ್ಯ. ಸದ್ಯಕ್ಕೆ ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದಿದ್ದೇನೆ. ಉದ್ದೇಶ ಗಂಗಾ ಸ್ನಾನ. ಗಂಗೆ ಸಾಮಾನ್ಯಳಲ್ಲ, ಆಕೆ ನಳಿನಾಕ್ಷನ ನಂದನೆ ಹಾಗೆಂದು ಪ್ರಸಿದ್ಧಳಾಗಿದ್ದಾಳೆ. ಶ್ರೀಹರಿ ವಟು ವಾಮನನಾಗಿ ಬಲಿಯಲ್ಲಿ ಭೂಮಿಯನ್ನು ದಾನವಾಗಿ ಬೇಡಿದನಂತೆ ತ್ರಿವಿಕ್ರಮನಾಗಿ ಅಳೆಯ ತೊಡಗಿದಾಗ ಅವನ ಪಾದ ಕಮಲಗಳಲ್ಲಿ ಹುಟ್ಟಿಕೊಂಡವಳು ಗಂಗೆ. ಸ್ವರ್ಗದಲ್ಲಿ ಮಂದಾಕಿನಿ, ಭೂಲೋಕದಲ್ಲಿ ಭಾಗೀರಥಿ, ಪಾತಾಳದಲ್ಲಿ ಭೋಗವತಿ ಎಂಬ ಹೆಸರುಗಳಿಂದ ಪ್ರವಹಿಸ್ತಾ ಇದ್ದಾಳೆ. ಭಗೀರಥನು ಧರೆಗಿಳಿಸಿದ ಕಾರಣ ಭಾಗೀರಥಿ ಆಕೆ. ತ್ರಿಪಥಗಾಮಿನಿಯಾದಂತಹ ಆಕೆ ಅಘನಾಶಿನಿಯೂ ಹೌದು. ಬಿಂದು ಒಂದು ಮೈ ಮೇಲೆ ಬೀಳೋಕ್ಕೆ ಬ್ರಹ್ಮಹತ್ಯಾಶಾಪಂ ಕೋಪುದು. ಗಂಗೆ ಎಷ್ಟು ಪಾವನರು ಅಂತ ಹೇಳೋದಕ್ಕೆ ಈ ಮಾತು ಸಾಕ್ಷಿ. ಗಂಗಾ ಸ್ನಾನವನ್ನು ಮಾಡುವ ಉದ್ದೇಶದಿಂದಲೇ ಧರೆಗಿಳಿದು ಬಂದೆ. ಗಂಗೆಯಲ್ಲಿ ಮಿಂದೆ. ಕೆಲವರು ಗಂಗೆಯಲ್ಲಿ ಸ್ನಾನ ಮಾಡಿ ಕೊಚ್ಚಗಿಳಿಯುವುದುಂಟು. ನಾವು ಹಾಗಲ್ಲ, ಇನ್ನು ಸ್ವರ್ಗಕ್ಕೆ ತೆರಳಬೇಕಾದ ನಮ್ಮ ವಾಸಸ್ಥಾನ. ಹಾಗಾಗಿ ಗಂಗೆಯಲ್ಲಿ ಮಿಂದಂತಹ ಆ ಒಂದು ಸಂತೋಷವನ್ನು ಅನುಭವಿಸುತ್ತಾ ಸ್ವರ್ಗಕ್ಕೆ ನನ್ನನ್ನು ನೋಡುವಾಗಲೂ ಸುಲಭವಾಗಿ ನೋಡಬಹುದಲ್ಲ. ದೇವಧಾಮದಲ್ಲಿರಬೇಕಾದವರು ನೀವು. ಹೌದು. ದೇವತೆಗಳಿಗೆ ಯೋಗ್ಯವಾದಂತಹ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಲೋಕದ ಧರ್ಮದ ಉಳಿವಿಗಾಗಿ ಪ್ರಯತ್ನ ಪಡುವುದು ನನಗದು ಕರ್ತವ್ಯ. ಧರ್ಮೈಕ ಪಕ್ಷಪಾತ. ಹೌದು. ಮೇಲು ಲೋಕದಲ್ಲಿದ್ದವರು ನೋಡಿದ್ರೆ ಈಗ ಭೂಲೋಕದಲ್ಲಿದ್ದಿ. ಹೌದು. ನೋಡಿದ್ರೆ ಪಾಪ ನಾವು ಅಲ್ಲ ಮೇಲಿಂದ ಕೆಳಗೆ ಬಂದದಲ್ವ ಅಂತ ದೊಡ್ಡದಲ್ಲ. ನಾನು ಒಂದು ಉದ್ದೇಶವನ್ನು ಹೊಂದಿ ಹೊರಟೆ. ಹೌದಪ್ಪ. ಗುರುಗಳನ್ನು ಕಾಣಬೇಕು, ಅದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಪ್ರಾರ್ಥನೆ. ಮೇಲಿಂದ ಕೆಳಗಿಳಿದು ಬಂದಿರಲ್ಲ, ಹಾಗಾಗಿ ಸುಲಭವಾಗಿ ಕಾಣಿಸ್ತಿದ್ದೆ. Yeah.
ಗುರುದೇವ, ಸೂರ್ಯನು ಉದಯಿಸಲ್ಪಟ್ಟಾಗ ಅವನ ಕಿರಣಗಳಿಂದ ಪ್ರಚೋದಿಸಲ್ಪಟ್ಟು ಅಂಬುಜಗಳು ಅರಳುತ್ತವೆ. ಆದ್ದರಿಂದಲೇ ಅಂಬುಜ ಮಿತ್ರ ಅಂತ ಅವನಿಗೊಂದು ಹೆಸರು ಉಂಟು. ಏನಿದಂಬುಜ ಮಿತ್ರ ಜಾತ ನಗೆಯಾನನ ತುಂಬಿಕೊಂಡಿರುವುದು. ನನಗೆ ಅದುವೇ ಬರುವುದು, ಇದೆಲ್ಲ ಬರುವುದಿಲ್ಲ ಅಂತ. ನಮಗೆಲ್ಲ ಹಳತು ಹಿಡಿಸಿದಾಗೆ ಹೊಸತು ಹಿಡಿಸುವುದಿಲ್ಲ ನಮ್ಗೆ. ಹೌದಪ್ಪ. ವಾರಿಜ ಸಕನ ನಾವು ಜಾತ ನೀನು ಮಗ. ಇದು ಮುಖದಲ್ಲಿ ನಾಲ್ಕು ಹೊರಸು ನೋಡಿ ನಗುತ್ತಾ ಇರುವೆಲ್ಲ ನೀನು. ಅಲ್ಲ, ನಾನು ನಗಾಡಿದ್ರೆ ನೀವು ನಗಾಡ್ಬೇಕಲ್ಲ, ನಗಾಡುದಿಲ್ಲ ಯಾಕೆ? ಇಲ್ಲಪ್ಪ, ನನಗೆ ನಗು ಬರೋದೇ ಇಲ್ಲ ನಿನ್ನನ್ನು ನೋಡುವಾಗ. ನಿನಗೆ ನಗು ಬಂತು ಅಂತ ಯಾಕೆ ಅಂತ ಅರ್ಥ ಆಗೋದಿಲ್ಲ. ಆದ್ರೆ ಒಂದು ವಿಷಯ, ನೀನು ಬುದ್ಧಿವಂತನಿರುವೆ, ಚಾಣಾಕ್ಷನಿರುವೆ. ಇದು ತಕ್ಕಡೆಗೆ ಒಬ್ಬನಲ್ಲಿರುವಂತಹ ಚಾಣಾಕ್ಷ ಮತಿತ್ವವನ್ನು ಗುರುತಿಸಬೇಕು ಅಂತಾದ್ರೆ ಅವನು ಬುದ್ಧಿವಂತನಾಗಿರ್ಬೇಕು ಅಲ್ವಾ? ಸರಿ ಸರಿ, ಚಾಣಕ್ಯ ಬುದ್ಧಿವಂತ. ನಿನ್ನ ಪಯಣ ಎತ್ತ ಕಡೆ ನನ್ನ ಬಳಿಗೆ ಯಾಕೆ ಬಂದೆ? ಉಸಿರಪ್ಪ ಉಸಿರು. ಸಂಭಾಷಣೆ ಔಚಿತ್ಯ ಏನೂ ಇಲ್ಲ. ನನ್ನ ನಡೆಯನ್ನು ನಿಮಗೆ ಗೊತ್ತಲ್ಲ. ಒಬ್ಬ ಎಷ್ಟು ಮಾತನಾಡಿದ ಅನ್ನೋದರ ನಿರ್ಣಯ ಮಾಡೋದಲ್ಲ, ಹೇಗೆ ಮಾತನಾಡಿದ, ಯಾರಲ್ಲಿ ಮಾತನಾಡಿದ, ಏನನ್ನು ಮಾತನಾಡಿದ, ಹೇಳಿದ್ರಲ್ಲಿ ಎಷ್ಟು ಔಚಿತ್ಯಪೂರ್ಣವಾಗಿತ್ತು ಎಂಬುದು ಬೇಕಾಗಲ್ವಾ? ಹೌದಲ್ಲ? ತುಂಬಾ ಮಾತನಾಡಿದ್ರು, ತಪ್ಪೇ ಇದ್ರು ಏನು? ಈಗ ಶನಿಯ ಗಮನ ಎಲ್ಲಿಗೆ ಅಂತ ನಿಮಗೆ ಗೊತ್ತಲ್ಲ. ಜಾತಕದಂತಾದಂತಹ ದ್ವಾದಶದ ಮನೆ ಯಾವಾಗ ಸಿದ್ಧವಾಗ್ತದಲ್ಲೇ ಕಾಯ್ತಾ ಇರುವವನ್ನ. ಹೌದು, ದ್ವಾದಶದ ಮನೆಯನ್ನು ಸೇರಿ ಅವನನ್ನು ಬೀಳಿಸಿ ತನ್ನ ಪ್ರಭಾವವನ್ನು ಮೆರೆಸುವುದೇ ನನಗೆ ಇಲ್ಲಿ ಕರ್ತವ್ಯ. ನಿನಗದು ಕರ್ತವ್ಯ. ಹೌದಲ್ಲ? ನನ್ನ ಬಳಿಗೆ ಯಾಕೆ ಬಂದೆ? ನಾನು ಅದೇ ಮೇಲಿದ ಕೆಳಗೆ ಇಳಿದಿರಲ್ಲ, ಬಹುಶಃ ಒಂದು ಯೋಚನೆ ಬಂತು ನಿಮ್ಮ ಕಡೆಗೆ, ಒಂದು ದೃಷ್ಟಿ ಬಿತ್ತು ನಿಮಗೆ. ಹಾಗಾಗಿ ನೀವು ದೇವಧಾಮದಿಂದ ಭೂಲೋಕಕ್ಕೆ ಯಾಕೆ ಕೆಳಗಿಳಿದು ಬಂದದ್ದು ನೀವು? ನಾನು ಗಂಗೆಯಲ್ಲಿ ಸ್ನಾನ ಮಾಡೋದ. ಗಂಗೆ ಮೇಲೆ ಇಲ್ವೇ? ದೇವಗಂಗೆ ಅಲ್ವ ಅವಳು? ಹೌದು, ಅಮರವಾಹಿನಿ. ಆಮೇಲೆ ಭಗೀರಥನ ಪ್ರಯತ್ನದಿಂದ ಭೂಮಿಗೆ ಬಂದಳು, ಪಾತಾಳ ಸೇರಿದಳು. ಹೌದು, ತ್ರಿಪಥಗಾಮಿನಿಯಾಗುವುದಕ್ಕೆ ಮೊದಲು ಅವಳು ಅಮರಗಂಗೆಯಾಗಿ ಕಾಲವನ್ನು ಕಳೆದವು. ಸುರಗಂಗೆ. ನೀವು ಅಮರಲೋಕಕ್ಕೆ ಸಂಬಂಧಪಟ್ಟವರು ಒಂದು ಅಮರಲೋಕದ ಗಂಗೆಯಲ್ಲಿ ಸ್ನಾನ ಮಾಡುವುದಕ್ಕೆ ಬಿಟ್ಟು ಭೂಲೋಕಕ್ಕೆ ಬಂದು ಹರಿತಾ ಇದ್ದಾಳಲ್ಲ, ಇನ್ನೂ ಒಮ್ಮೆ ಸ್ನಾನ ಮಾಡೋಣ. ನನಗೆ ಒಬ್ಬನ ಬಗ್ಗೆ ಯೋಚನೆ ಬಂದ್ರೆ ಇದ್ದಕ್ಕಿದ್ದಾಗ ಅವರು ಪತನ ಅಲ್ಲ, ಪತನ ಅಂತಲ್ಲ, ಇಳಿತಾನೆ, ನಮ್ಮ ಎದುರಿಗೆ ಸಿಗುತ್ತಾನೆ ಅಂತ ಅರ್ಥ. ಹಾಗಾಗಿ ನೀವು ದೇವಭೂಮಿಯನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದದ್ದು. ಹೌದಾ? ದ್ವಾದಶದ ಮನೆ ಸಿದ್ಧವಾಗಿದೆ ನಿಮಗೆ, ನನ್ನ ಪ್ರವೇಶಕ್ಕೆ. ಹಾಗಾಗಿ ಅವಕಾಶ ಮಾಡಿಕೊಡ್ಬೇಕು. ಗುರುಗಳಾದ ಕಾರಣ ಹೇಳೋರು ನಿಮ್ಮದಾದಂತಹ ದ್ವಾದಶದ ಮನೆಯನ್ನು ಸೇರಿ ಇಳಿಸುವುದಕ್ಕೆ
ಹಿಡಿದು ಪೀಡಿಸುತ್ತ ಚಿನ್ಮಯ ಚಿನ್ಮಯ ಅಂತ ನಿನ್ನ ಕೌಶಲವನ್ನು ಅವಕಾಶ ಕೊಡಬೇಕು. ಇಲ್ಲ ಇಲ್ಲ ಅಂತ ಹೇಳಿದ್ರೆ ಅದು ಬೇಡ, ಬರೀ ತುಂಬಾ ಸಮಯ ಎಲ್ಲ ಬೇಡ, ಸ್ವಲ್ಪ ಸಮಯ ಸಾಕಾಗುತ್ತೆ. ನನಗೆ 30 ಮಾಸ ಅಲ್ಲ, 30 ಮಾಸ ನೀನು ಕೊಟ್ಟೆ ಅಂತಾದ್ರೆ, 30 ತಿಂಗಳನ್ನು ಕೊಟ್ಟೆ ಅಂತಾದ್ರೆ ಅದರ ಒಳಗೆ ನಾನು ಏನು 30 ಮಾಸ ವೆಚ್ಚ ಆಯ್ತಪ್ಪ, ನಾನು ದಾಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನ್ನಿಂದ. ಎಷ್ಟು 4 ಜಾವ. 4 ಕೇಳುವಾಗ 4 ವರ್ಷ ಅಂತ ನನಗೂ ಬೇಗ ಮುಗಿಸಬೇಕು ಅಂತ ಚಿನ್ಮಯ ಹೇಳಿದ. ಬೇಗ ಮುಗಿಸ್ತದೆ ಮುಗಿಲಿಕ್ಕಿಲ್ಲ. ಇಲ್ಲ ಅಂತ ಹೇಳಿಲ್ಲ. 32 30ರಲ್ಲಿ ಒಂದು ಶೂನ್ಯ ತೆಗೆದ್ರೆ 3 ಆಗ್ತದೆ. ಮತ್ತೆ ನಿಮ್ಮತ್ತೊಂದು ಸೇರಿಸಿದ್ದು ಹಾಗೆ 4 ಜಾಮ. ನನಗಷ್ಟು ಧಾರಾಳ ಸಾಕು. ನೀವು ಕೊಟ್ಟ ಅವಧಿಯೊಳಗೆ ನಿಮ್ಮನ್ನು ಹಿಡಿದು ಸಾಕೋ ಕಡಿಮೆ ಅವಧಿಯಲ್ಲಿ ಕಾಣಿಸಿಕೊಳ್ಳಬಲ್ಲ ಸಮರ್ಥನೆ. ಅಲ್ಲ, ಆಯ್ತು. 4 ಜಾವದೊಳಗೆ ನಾನು ಸಿಕ್ಕಿದ ಎಷ್ಟು ಮಾತಾಡ್ತೇವೆ. 4 ಜಾವದ ಒಳಗೆ Thank you.